ಮೂಡಾ ಪ್ರಕರಣ ಸುಮಾರು 20 ವರ್ಷಗಳ ಹಿಂದೆ ಆಗಿರತಕ್ಕಂಥ ಇದೊಂದು ಪ್ರಕ್ರಿಯೆ. ಅದರಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಬೇಡಿಕೆ ಇಟ್ಟಿಲ್ಲ, ಯಾವುದೇ ಆದೇಶ ಮಾಡಿಲ್ಲ, ತಮ್ಮ ಧರ್ಮಪತ್ನಿಗೆ ಇಂಥದ್ದು ಬೇಕು ಅಂತ ಹೇಳಿ ಎಲ್ಲಿ ಅರ್ಜಿನೂ ಸಲ್ಲಿಸಿಲ್ಲ. ಅವರ ಧರ್ಮಪತ್ನಿಯವರ ಸೋದರನಾಗಿರ್ತಕ್ಕಂಥವನು ಅದು ಅರಿಶಿಣ ಕುಂಕುಮ ಅಂತಕ್ಕಂಥದ್ದು ಏನು ಪರಂಪರೆಯಲ್ಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿದೆ, ಅದನ್ನ ದಾನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ. ಸಿಎಂ ರೇಸ್ನಲ್ಲಿ ನಮ್ಮ ಜಿಲ್ಲೆಯವರೇ ಒಬ್ರು ಇದ್ದಾರೆ. ನಮ್ಮ ಜಿಲ್ಲೆಯವರು ಯಾರೇ ಮುಖ್ಯಮಂತ್ರಿ ಆದ್ರೂ ನಾವು ಸ್ವಾಗತ ಮಾಡ್ತೀವಿ. ಯಾರೇ ಆದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಸರ್, ಈಗ ಕೆಲವೊಂದಿಷ್ಟು ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಇದು ಅನುದಾನ ಸಿಗ್ತಾ ಕೆಲಸಗಳಾಗ್ತಾ ಇಲ್ಲ ಅಂತೇಳಿ ಕೆಲವೊಂದಿಷ್ಟು ಶಾಸಕರು ಆರೋಪ ಮಾಡ್ತಾರೆ. ಸರ್, ನಿಮ್ಗೇನಾದ್ರು? ನನಗೇನು ಆ ಕೊರತೆ ಕಂಡು ಬಂದಿಲ್ಲ. ನನಗೆ ಸುಮಾರು ಈಗ 1.5 ವರ್ಷದಲ್ಲಿ 2,000 ಕೋಟಿಯಷ್ಟು ನನಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಣವನ್ನು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನನಗೆ ಅಂತ ಯಾವುದೇ ಭಾವನೆ ಬಂದಿಲ್ಲ. ಮುಂದಿನ ದಿನಮಾನದಲ್ಲಿ ಅಲ್ಲಿಯೂ ಕೂಡ ಸಾಕಷ್ಟು ಅನುದಾನಗಳು ಸಿಗ್ತಕ್ಕಂಥ ಸಂದರ್ಭ ಇದೆ. ಬಸವೇಶ್ವರ ಯಾತ್ರೆಯವರಿಗೆ ಅನುದಾನವನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಥಣಿ ಕಾಗವಾಡ ಬಹಳ ಉತ್ತಮ ರೀತಿಯಿಂದ ಬಡಾವಣೆಗಳ ಬೆಳೆಯೋದಾಗಲಿ ಅಥವಾ ನಗರ ಬೆಳೆಯೋದಾಗಲಿ ಮತ್ತು ಗ್ರಾಮೀಣ ಪ್ರದೇಶ ಬೆಳೆಯೋದ್ರಲ್ಲಿ ಅಥಣಿ ತಾಲೂಕು ಏನು ಕಾಗವಾಡ ಕ್ಷೇತ್ರ ಇದೆ, ಅದು ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸ ಮಾಡಿ. ಈ ರೇಸು ಸ್ಪರ್ಧೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಸ್ವಾಭಾವಿಕ. ಎಲ್ರಿಗೂ ಅಧಿಕಾರ ಬೇಕು, ಯಾರೂ ಸನ್ಯಾಸಿಗಳಲ್ಲ. ಸನ್ಯಾಸಿ ಇದ್ದವ್ರು ಯಾರು ರಾಜಕಾರಣಕ್ಕೆ ಬರ್ತಿಲ್ಲ. ಆದ್ರೂ ಸತಿ ಇವತ್ತು ಸನ್ಯಾಸಿಗಳು ಬರ್ಲಿಕ್ಕೆ ಹತ್ತಿದ್ದಾರೆ ಅಂದ್ರೆ ಎಲ್ಲರಲ್ಲೂ ಕೂಡ ಭಾವನೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಮೊದಲು ಹೇಳಿದ್ರು ಕೊಡ್ತೀವಿ ಅಂತ ಹೇಳಿ, ಮೊದಲಿಗೆ ಕೊಡ್ಬೇಕಾಗಿತ್ತು. ಯಾವತ್ತು ನಿನ್ನ ಮುಂದೆ ಯಾವತ್ತಾದ್ರೂ ಹೇಳಿದ್ರ? ನೀವು ಕಾಗಿಗೆ ರೆಕ್ಕೆ ಕಟ್ಟಿ ಕಾಗಿ ಹಾರಿಸುವಂತ ಕೆಲಸ ಮಾಡ್ತೀರ ಅಷ್ಟೇ. ನಾನು ಬಹಳಷ್ಟು ಸಾರಿ ಆಗಿದ್ದೀನಿ. ಅನೇಕ ಇಲಾಖೆಯನ್ನ ನಾನು ನಿರ್ವಹಿಸಿದ್ದೀನಿ. ಅನೇಕ ಇಲಾಖೆಗಳನ್ನು ನಿರ್ವಹಿಸಿದ್ದೀನಿ. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನೋಡಿದ್ದೀನಿ. ನನಗೇನು ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಲ್ಲ. ನೋಡೋಣ, ಮುಂದಿನ ದಿನಮಾನದಲ್ಲಿ ಒಳ್ಳೆ ದಿನಮಾನ ಇದೆ.